So hi guys, welcome back to my YouTube channel. So currently I am in Hubli bus stand and I am traveling around 300 km. So the destination is just carried secret guys, and you guys are know from my thumbnail. So the journey is begins now. ಸ್ವಲ್ಪ ಏನಾರ ತಿನ್ಕೊಳ್ಳೋಣ, ಬಸ್ ಲೇಟ್ ಐತಿ. ಸ್ವಲ್ಪ ಏನಾರ ಹೊಟ್ಟಿಗೆ ತಿನ್ನೋಣ, ಹೊಟ್ಟೆ ಹಸ್ತಾವೆ. ಹೊಟ್ಟಿಗೆ ಏನಾರ ತಿಂದಿಂದ ವೀಡಿಯೋ ಮಾಡ್ತೀನಿ. ಸೊ ಗಾಯ್ಸ್, ಊಟ ಅಂತೂ ಆತ. ಈಗ ಏನಿದ್ರು ಹೋಗೋದು, ಬಸ್ ಕೇಳೋದು, ಡೆಸ್ಟಿನೇಷನ್ ರೀಚ್ ಆಗೋದು. ಆ್ಯಂಡ್ ಎಲ್ಲಿ ಡೆಸ್ಟಿನೇಷನ್ ಏನಂತ ಹೇಳಿ ಆನ್ ದ ವೇ ಹೇಳ್ತೀನಿ ನಾನು, ನಿಮ್ಗೆ ಗೊತ್ತಾಕೈತಿ. ಹಾಯ್ ಗಾಯ್ಸ್, ಟೈಮ್ ಆಗೈತಿ 10:37. ನಾ ಅದೀನಿ ಬಂಕಾಪುರದಾಗ. ಏನಂದ್ರೆ ಇಲ್ಲೇ ಹತ್ಬೋದಾಗಿತ್ತು ಬಸ್, ನಾನು ಆರಾಮು, ಬಟ್ ಸೀಟ್ ಸಿಗ್ತಿದ್ದಿಲ್ಲ. ದಟ್ಸ್ ವೈ ಐ ಟೇಕ್ ದಿಸ್ ಡಿಸಿಷನ್ ಗಾಯ್ಸ್. ಸೊ 3 ಗಂಟೆನೋ 3:15 ಹೋಗ್ತೈತಿ ಅಂದಾರ. ಐ ಆಮ್ ನಾಟ್ ಶೂರ್. ಇಲ್ಲೇ ಅವ್ರ ಊಟಕ್ಕೆ ಸರ ನಮ್ಮದು ಊಟ ಹುಬ್ಬಳ್ಳಿಗೆ ಆಗೈತಿ. ಒಂದು ಪೆಪ್ಸಿ ಕುಡಿಯೋಣ ಅಂತೇಳಿ ಪೆಪ್ಸಿ ಕೂಡ ನಿಂತೀನಿ. ಆ್ಯಂಡ್ ನೋಡ್ಬೇಕು ಏನಾಕೈತಿ ಅಂತ ಅಂತೇಳಿ. ಆ್ಯಂಡ್ ಇನ್ನೊಂದು, ನಾನು ಎಲ್ಲಿ ಹೋಗ್ತೀನಿ ಅಂತ ಹೇಳಿಲ್ಲಲ್ಲ ಇನ್ನೂ ನಿಮಗೆ. ಸೊ ತುಮಕೂರಿಗೆ ಹೊಂಟೀನಿ ನಾನು ಆ್ಯಕ್ಚುಲಿ. ಸೊ ಅಲ್ಲಿ ಪ್ರೋಗ್ರಾಮ್ ಐತೆ. ಆ್ಯಂಡ್ ಏನು ಪ್ರೋಗ್ರಾಮು, ಯಾವುದು ಏನಂತ ಅಲ್ಲಿ ಹೋಗಿಂತ ಹೇಳ್ತೀನಿ. ಅದು ತುಮಕೂರು ಅಂತೂ ಹೊಂಟೀನಿ. ಆದಷ್ಟು ಟ್ರೈ ಮಾಡ್ತೀನಿ ಸಿದ್ಧಗಂಗಾ ಮಠ ತೋರ್ಸೋಕೆ. ಸೊ ಆದಷ್ಟು ಟ್ರೈ ಮಾಡ್ತೀನಿ ಸಿದ್ಧಗಂಗಾ ಮಠ ತೋರ್ಸೋಕೆ. ನೋಡ್ತೀನಿ ಏನಾಕೈತಿ ಗೊತ್ತಿಲ್ಲ. ಆ್ಯಂಡ್ ಅಷ್ಟೇ, ಜರ್ನಿ ಅಂತೂ ಆರಾಮ್ ಹೊಂಟೈತಿ. ಇನ್ಮೇಲೆ ಶುರು, ಯಾಕಂದ್ರೆ ನಮ್ದು ಇದೆ ಶಿಗ್ಗಾಂವ ಬಂಕಾಪುರ 5-6 ಕಿಲೋಮೀಟರ್ಸ್ ಡಿಫ್ರೆನ್ಸ್. ಬಟ್ ನಾವು ಹುಬ್ಳಿಗೆ ಹೋಗಿ ಬಂದೆ. ನೋಡೋಣ ಇನ್ಮೇಲೆ ಅಸಲಿ ಜರ್ನಿ ಮೀನ್ಸ್ ನೋಡ್ಬೇಕು. ಚಲೋನ ಹೋಗ್ತೈತಿ, ಸೀಟೆಲ್ಲ ಚಲೋ ಸಿಕ್ಕೈತಿ ಫ್ರಂಟ್. ನೋಡ್ಬೇಕು ಏನಾಕೈತಿ ಅಂತ ಅಂತೇಳಿ. ಬರ್ರಿ ಹೋಗೋಣ, ಜರ್ನಿ ಸ್ಟಾರ್ಟ್ ಆಗೈತಿ. ಬರ್ರಿ ನೋಡ್ರಿ ಗಾಯ್ಸ್, ಇದು ನಮ್ಮ ಬಸ್ಸು. ನಮ್ದಲ್ಲ, KSRTC ಇದೆ, ಬಟ್ ನಾವು ಹೋಗೋ ಬಸ್. ಹಾಯ್ ಗಾಯ್ಸ್, ಸೊ ತುಮಕೂರು ರೀಚ್ ಆದೆ. 4 ಗಂಟೆ 27 ನಿಮಿಷ ಆಯ್ತು. ಈಗ ಟೈಮ್ ಭಾಳ ಹೆಚ್ಚಾಗೈತಿ. ಅದಕ್ಕೆ ಯಾವ ಆಟೋ ಗೀಟೋ ಅಲ್ಲಿ ಯಾವುದೂ ಇಲ್ಲ ಅಷ್ಟೊಂದು. ಹಾಗಾಗಿ ನಟರಾಜ ಸರ್ವಿಸ್ ಗಾಯ್ಸರಿಂದ ಯಾವುದೋ ಅಂಡರ್ಗ್ರೌಂಡ್ ಐತಿ. ಅಂಡರ್ಗ್ರೌಂಡ್ ಒಳಗೆ ಓಪನ್ ಆಗ್ತೈತಿ. ಇಟ್ಸ್ ಎ ಕೈಂಡ್ ಆಫ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಗೈಸ್ ಆ್ಯಕ್ಚುಲಿ. ಅಲ್ಲಿ ಯಾರು ಅವರು ಕೆಲಸ ಮಾಡೋರು ಏನೋ ಹೊಂಟಾರವ್ರ, ಬಟ್ ಅದಾರ ಜೊತೆಗೆ ಜನ ಅವರು ಅಂತಾರ. ಬಟ್ ಏನೋ ಒಂದು ಟೈಪ್ ಟಾರ್ಚ್ ಆಫ್ ಮಾಡ್ತೀನಿ. ಸೊ ಇದು ಫುಲ್ ಸುರಂಗ ಇಲ್ಲಿದೆ. ಅಯ್ಯೋ ನನಗೆ ಒಂಥರ ಅನಿಸ್ತು, ನಾ ಅಲ್ಲಿಂದ ಬಂದ್ಯಾ ಅಂಥೇಳಿ. ಸೊ ಗಾಯ್ಸ್, ಬೆಳಗ್ಗೆ ಆತ. ನಾನು ಈಗ ಎದ್ದು ಹಂಗೆ ನೋಡೋಕೆ ಬಂದೆ ಹೊರಗೆ ಏನೈತೆ ಅಂತೇಳಿ. ಸೊ ಹಿಂಗೆ ಸ್ಟ್ರೈಟ್ ಹೋದ್ರೆ ಸಿದ್ಧಗಂಗಾ ಮಠ. ನೀವು ಅಲ್ಲಿ ನೋಡ್ಬೋದು, ಏನಂದ್ರೆ ಅಲ್ಲಿ ಕಾಣತ್ತಲ್ಲ ಗೋಪುರ ಗತೆ. ಸೊ ಅದ ಸಿದ್ಧಗಂಗಾ ಮಠ. ನೋಡ್ತೀನಿ ಎಷ್ಟು ಹಾಕಿದ್ದು ಅಷ್ಟು ಮಾಡ್ತೀನಿ ವ್ಲಾಗ್. ಅಷ್ಟೊಂದು ಫ್ರೀನೂ ಇಲ್ಲ ನಾವು ವ್ಲಾಗ್ ಮಾಡೋಷ್ಟು. ಈಗ ವಿಲ್ ಟ್ರೈ. ಇಲ್ಲೇನೋ ಜಾತ್ರೆ ಐತಿ, ಸಿಗನ್ ಬರ್ರಿ ಗಾಯ್ಸ್. I don't know how much I'm audible, but I have so much noise and I can't do anything about that. You have to observe. And ಏನಂದ್ರೆ ಇವತ್ತು ನಾವು ಬಂದಿದ್ದಿಲ್ಲ. ಸೊ ಫಂಕ್ಷನ್ ಇತ್ತು ಅಪ್ಪಾಜಿ ಮಮ್ಮಿ ಅವ್ರದ್ದೆ. ಸೊ ಅದ್ರ ನಾನು ಕುಂತೇನು ಮಾಡಲಿ ಮನ್ಯಾಗ. ಹಂಗೆ ಸೊ ನಿಮ್ಗೆ ಕ್ಲಿಪ್ಸ್ ತೋರ್ಸೋಣ ಅಂತೇಳಿ ನಾನು ತುಮಕೂರಿಗೆ ಬಂದೆ. ಬಟ್ ಜನ ನೆಕ್ಸ್ಟ್ ಲೆವೆಲ್ ಅದಾರ ಗೈಸ್. ಆ್ಯಕ್ಚುಲಿ ವ್ಲಾಗ್ ಮಾಡೋಕೆ ಆಗ್ಬೋದು ನಾನು ಹೊರಗೆ ಹೋಗಿ. ಜನ ನೆಕ್ಸ್ಟ್ ಲೆವೆಲ್ ಅದಾರ. ಆ್ಯಂಡ್ ಇಲ್ಲಿ ಭರತನಾಟ್ಯ ಪರ್ಫಾರ್ಮೆನ್ಸ್ ನೋಡೈತೆ. ಆ್ಯಕ್ಚುಲಿ ಗೊತ್ತಿಲ್ಲ ನಾನು ಹೋಗಿ ವ್ಲಾಗ್ ಮಾಡೋಕ್ಕೆ, ಬಿಕಾಸ್ ಜಗ್ಗಿ ಜನ ಅದಾರ ಇಲ್ಲಿ. ಬರ್ರಿ ಸಿಗೋಣ, ಟ್ರೈ ಮಾಡ್ತೀನಿ ಹೋಗಕ್ಕೆ. ಸುಮ್ಮ ಬಂದೀನಿ ಗಾಯ್ಸ್, ಏನೈತೆ ಗೊತ್ತಿಲ್ಲ. ಸುಮ್ಮನೆ ನಡ್ಕೊಂಡು ಹೊಂಟೆ, ನಿಮ್ಮ ಸಂಬಂಧ ತೋರ್ಸಾತೀನಿ. ಐ ಡೋಂಟ್ ನೋ, ಬಟ್ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆರ್ಗನೈಸ್ ಮಾಡಿದ್ದಿದೆ. ನೋಡ್ರಿ ಕರಡಿ ಐತಿ. ಸುಮ್ಮನೆ ಹೋಗೋದು ಅವರಿಂದ.
ಇಲ್ಲೊಂದು ಸೇತುವೆ ಐತಿ, ಸೇತುವೆ ಐತಿ. ಏನಿತ್ತು ಏನು ಲೆಕ್ಕರಿಲ್ಲ, ಸುಮ್ಮನೆ ನೋಡಿದೆ, ಸುಮ್ಮ ಬಂದೆ. ಏನಪ್ಪ ಒಟ್ಟು ಫಿಶ್ ಟ್ಯಾಂಕ್ನಾಗ ಫಿಶ್ ಇಟ್ರ ಅಷ್ಟೇ ಅಲ್ಲಿ. ಒಟ್ಟು ಮಂದಿ ಹೊಂಟ್ರ, ನಾನು ಹೋಗ್ಬಿಟ್ಟೆ. ಏನೈತೆ ಅಲ್ಲಿ ಇಲ್ಲಂತೂ ಹೊಡೆದಾಡ್ಕೊಂಡು ತಿನ್ನತ್ತಾರ. Two hours later. ಅಜ್ಜನವರ ಗದ್ದುಗೆ ಐತಿ. ಸೊ ನೀವೆಲ್ಲ ಕ್ಲಿಪ್ಸ್ ನೋಡಿರ್ತೀರಿ. ಈ ಒಂದು ವಿಡಿಯೋ ಇಲ್ಲಿ ಮುಗಿಸ್ತೀನಿ. ಹೆಚ್ಚಿಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಾಗ. ಸೊ ಆದಷ್ಟು ಟ್ರೈ ಮಾಡೀನಿ. ಸೊ ಬಂದಿದ್ದ ಬೇರೆ ಕೆಲಸಕ್ಕೆ ಅದರೊಳಗೆ ವ್ಲಾಗಿಗೆಲ್ಲ ಮಾಡೋಕ್ಕಾಗಲಿಲ್ಲ. ಆದಷ್ಟು ಟ್ರೈ ಮಾಡೀನಿ. ಮತ್ತು ನೋಡೋಣ, ನೆಕ್ಸ್ಟ್ ಟೈಮ್ ಬರೋಣ ಅಂತ, ಪ್ರಾಪರ್ ವ್ಲಾಗಿಗೆ ಅಂತ ಬರೋಣ, ಕರೆಕ್ಟಾಗಿ ವ್ಲಾಗ್ ಮಾಡೋಣ. ಆ್ಯಂಡ್ ಹೋಪ್ ಯು ಗೈಸ್ ಆರ್ ಎಂಜಾಯ್ ದಿಸ್ ಶಾರ್ಟ್ ವಿಡಿಯೋ. ನೆಕ್ಸ್ಟ್ ಟೈಮ್ ಏನಾರ ಬಂದರೆ ಕರೆಕ್ಟಾಗಿ ಪ್ರಾಪರಾಗಿ ಮಾಡ್ತೀನಿ. ಬಟ್ ಈ ಟೈಮ್ ಮಾಡೋಕ್ಕಾಗಲಿಲ್ಲ. ಸೊ ಈ ಒಂದು ವಿಡಿಯೋ ಇಷ್ಟಿತ್ತು. ಆ್ಯಂಡ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಆ್ಯಂಡ್ ಶೇರ್ ಮಾಡಿರಿ. ಶೇರ್ ಮಾಡಿರಿ ಗೊತ್ತೈತಿ. ಆ್ಯಂಡ್ ಮಾಡ್ತಾನೆ ಇರ್ತೀರಿ, ಸಬ್ಸ್ಕ್ರೈಬ್ ಆಗತ್ತೀರಿ. ಈಗ ಅದೊಂದು ಖುಷಿ ವಿಚಾರ. ಸೊ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಳಿಸ್ರಿ, ಸಬ್ಸ್ಕ್ರೈಬ್ ಮಾಡೋಕೆ ಹೇಳ್ರಿ. ಸೊ ಈ ಒಂದು ತುಮಕೂರು ಮಿನಿ ವ್ಲಾಗ್ ಅಥವಾ ಮಿನಿ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಸೊ ಬರ್ರಿ, ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ, ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ. ಸೊ ಅಲ್ಲಿಗೆ ತನಕ ಟೇಕ್ ಕೇರ್ ಗೈಸ್, ಬಾಯ್. ಸೊ ಗೈಸ್, ಇನ್ನೊಂದು ಏನು ಇಷ್ಟ ಆತಂದ್ರೆ ಸಿದ್ಧಗಂಗಾ ಮಠದೊಳಗೆ ಏನೋ ಮಾಡಿದ್ರು ಆರ್ಗನೈಸಿಂಗ್ ಆಗಿ ಮಾಡ್ತಾರೆ, ಪ್ಲ್ಯಾನ್ ಮಾಡಿ ಮಾಡ್ತಾರೆ. ಸೊ ಟೈಮ್ ಆಗಿರ್ಬೋದು, ಎಲ್ಲನೂ ಅಷ್ಟೇ, ಸೆಕ್ಯೂರಿಟಿ ಆಗಿರ್ಬೋದು, ಪ್ರಾಪರ್ ವೇ ಒಳಗೆ ಮಾಡ್ತಾರೆ. ಅದೊಂದು ಭಾಳ ಇಷ್ಟ ನನಗೆ. ಆ್ಯಕ್ಚುಲಿ ನಾನು ಬರ್ತಾ ಇರೋದು ಈಗ 3ನೇ ಸಲ, ಅಂದರೆ ಈ ಒಂದು ಟೈಮಿಗೆ ಬರ್ತಾ ಇರೋದು 3ನೇ ಸಲ. ಬಟ್ ಅಷ್ಟು ಸಲನೂ ಅಷ್ಟೇ ಸೆಕ್ಯೂರಿಟಿ ಇರ್ತೈತಿ, ಅಷ್ಟೇ ಪ್ರಾಪರ್ ವೇ ಒಳಗೆ ಫಾಲೋ ಮಾಡ್ತಾರಲ್ಲ. ಆ್ಯಂಡ್ ಜನನೂ ಅಷ್ಟೇ ಕೋಆಪ್ರೇಟ್ ಮಾಡ್ತಾರೆ ಅದಕ್ಕೆ. ಸೊ ಅಷ್ಟೇ ಹೇಳ್ಬೇಕು ಅನ್ನಿಸ್ತು. ಸೊ ನೋಡಿರಿ, ಈಗಿರೋದು ನಾನು ಎಕ್ಸಿಬಿಷನ್ ಏರಿಯಾ. ಸೊ ಇಲ್ಲಿ ಪರ್ಟಿಕ್ಯುಲರ್ ಗೇಟ್ ಅಂತ ಐತಿ. ಸೊ 10 ಗಂಟೆ 11 ಗಂಟೆ ಮೇಲೆ ಇಲ್ಲಿ ಯಾರು ಬರೋ ಹಾಗಿಲ್ಲ. ಆ್ಯಂಡ್ ಇಲ್ಲಿ ಲೇಬರ್ಸ್ ಅಥವಾ ಇಲ್ಲೇನೋ ಫಂಕ್ಷನ್ ಇರುತ್ತಲ್ಲ ಅವರಷ್ಟೇ ಬರ್ಬೋದು ಇಲ್ಲಿ. ಸೊ ಅದೊಂದು ಆರ್ಗನೈಸಿಂಗ್, ಫುಲ್ ಸೆಕ್ಯೂರಿಟಿ ಇರ್ತೈತಿ. ಅವ್ರು ನಾ ಹೇಳೇ ಬರ್ಬೇಕು, ಹಿಂಗಪ್ಪ ಹಿಂಗೆ ಬಂದೇನು ನಾನು ಬಿಡ್ರಿ ಒಳಗೆ ಅನ್ಬೇಕು. ಸೊ ಇಲ್ಲೇನಿರ್ತಾವೆ ಅಂದ್ರೆ ಹಿಂಗೆಲ್ಲ ಹಿಂಗೆ ಆರ್ಗನೈಸಿಂಗ್ ಮಾಡಿರ್ತಾರೆ ಗೈಸ್, ಅವ್ರವ್ರ ವತಿಯಿಂದ ಮಾಡಿರ್ತಾರೆ. ಸೊ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಭೆಗಳ ಇಲಾಖೆ. ಸೊ ಅದ್ರ ಬಗ್ಗೆ ಜಾಗರೂಕತೆ ಹುಟ್ಟಿಸೋ ಒಂದು ಇದು ಇರುತ್ತೆ ಒಳಗೆ. ಆ್ಯಂಡ್ ಕೈಮಗ್ಗದ ಮತ್ತು ಜವಳಿ ಇಲಾಖೆ. ಸೊ ಈ ಥರ ಕೈಂಡ್ ಆಫ್ ಬ್ರ್ಯಾಂಡ್ಸ್, ಕೈಂಡ್ ಆಫ್ ಥಿಂಗ್ಸ್ ಆರ್ ದೇ. ಸೊ ಬರೀ ಗೈಸ್, ಟೈಮ್ ಆಯ್ತು, ಹೋಗೋಣ ಗೈಸ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ನಾ ಹೇಳತ್ತೀನಿ ಮತ್ತು ತಲೆ ಹಾಪ್ ಮಾಡಿಬಿಡ್ರಿ, ಒಳ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.